ಇದೇ ಏಪ್ರಿಲ್ 18ರಂದು ಭಾರತೀಯ ಜನತಾ ಪಕ್ಷದಿಂದ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ದುರಾಡಳಿತದಿಂದ ಬೇಸತ್ತ ಜನಾಕ್ರೋಶ ಯಾತ್ರೆಯಲ್ಲಿ ಭಾಲ್ಕಿಯಿಂದ ಅಪಾರ ಜನರು ಭಾಗಿಯಾಗುವವರೆಂದು ಇನ್ನು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮಂಗಳವಾರ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬರುವ ಏಪ್ರಿಲ್ 18ರಂದು ಬೀದರ್ನ ಗಣೇಶ್ ಮೈದಾನದಲ್ಲಿ ಜನ ಆಕ್ರೋಶ ಯಾತ್ರೆ ಸಾರ್ವಜನಿಕ ಸಭೆ ಏರ್ಪಡಿಸಲಾಗಿದ್ದು, ಈ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಯಡಿಯೂರಪ್ಪ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಚೆಲುವನಾರಾಯಣಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಸದಾನಂದ ಗೌಡರು ಸೇರಿದಂತೆ ಜಿಲ್ಲೆ, ರಾಜ್ಯ, ರಾಷ್ಟ್ರದ ನಾಯಕರು ಭಾಗಿಯಾಗಲಿದ್ದಾರೆ. ಬೀದರ್ನ ವಿವಿಧ ಬಡಾವಣೆಗಳ ಮೂಲಕ ಮೆರವಣಿಗೆಯಲ್ಲಿ ಜನಾಕ್ರೋಶ ಯಾತ್ರೆ ತೆರಳಿ ಗಣೇಶ್ ಮೈದಾನದಲ್ಲಿ ಸಾರ್ವಜನಿಕ ಸಭೆ ನಡೆಸಲಾಗುವುದು ಎಂದರು. ಈ ವೇಳೆ ಬಿಜೆಪಿ ತಾಲೂಕು ಅಧ್ಯಕ್ಷ ವೀರಣ್ಣ ಕಾರ್ಬಾರಿ ಜನಾಕ್ರೋಶ ಯಾತ್ರೆಯ ಬಗ್ಗೆ ರೂಪುರೇಷೆಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಗೋವಿಂದರಾವ್ ಬಿರಾದರ್, ಕೆಡಿ ಗಣೇಶ್, ಪಂಡ್ರಿ ಮೇತ್ರೆ, ಶಾವುರಾಜ್, ಡಾಕ್ಟರ್ ಜಗದೀಶ್ ಬೋರೆ, ಸಂತೋಷ್ ಪಾಟೀಲ್ ಇತರರು ಇದ್ದರು. ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಿಕ್ಕೆ ಬಿಜೆಪಿ ಪಕ್ಷ ನಿರ್ಣಯ ಮಾಡಿದೆ. ಇಡೀ ರಾಜ್ಯಾದ್ಯಂತ ನಡೀತಾ ಇದೆ. ಈ ಒಂದು ವಿಷಯದ ಕುರಿತು ಭಾಲ್ಕಿ ಕ್ಷೇತ್ರದ ನಾಯಕರು, ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಖಂಡ್ರೇಜಿಯವರು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುತ್ತಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತ್ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಉಪಾಧ್ಯಕ್ಷರಾದಂಥ ಸೆಕ್ರೆಟರಿ ಗೋವಿಂದರಾವ್ ಅವರೇ ಹಾಗೂ ಎಸ್ ಟಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದಂಥ ಕೆಡಿ ಗಣೇಶ್ ಅವರೇ, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪಂಡರಿ ಮೇತ್ರಿ ಹಾಗೂ ಶಾವರಾಜ್ ಅವರೇ ಮತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಪ್ರಿಂಟ್ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಆತ್ಮೀಯ ಸಹೋದರರೇ, ತಮ್ಮೆಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ವಿಷಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾ ಇದೆ, ಯಾವ ರೀತಿ ಬೆಲೆ ಏರಿಕೆಯನ್ನು ಬಡವರ ಮೇಲೆ ಹೇರ್ತಾ ಇದೆ, ಮತ್ತೆ ಯಾವ ರೀತಿ ತುಷ್ಟೀಕರಣದ ರಾಜನೀತಿ ಮಾಡ್ತಾ ಇದೆ, ಗ್ಯಾರಂಟಿಗಳ ಹೆಸರ ಮೇಲೆ ಎಷ್ಟು ಕೋಟಿ ಲೂಟಿ ಮಾಡ್ತಾ ಇದೆ, ಒಂದು ಕಡೆ ಕೊಡೋದು ಒಂದು ಕಡೆ ಕಿತ್ಕೊಳ್ತಕ್ಕಂಥದ್ದು, ಜನಸಾಮಾನ್ಯರಿಗೆ ಮೋಸ ಮಾಡ್ತಿರ್ತಕ್ಕಂಥ ವಿಷಯದ ಕುರಿತು ಒಂದು ದೊಡ್ಡ ಹೋರಾಟ ಬೀದರ್ನಲ್ಲಿ ನಡೀತಾ ಇದೆ. ಆ ವಿಷಯದ ಬಗ್ಗೆ ಸವಿಸ್ತಾರವಾಗಿ ಮಾಜಿ ಶಾಸಕರಾದಂಥ ಹಾಗೂ ಕ್ಷೇತ್ರದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಖಂಡ್ರೇಜಿ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಅವರಿಗೆ ವಿನಂತಿಸ್ತಾರೆ. ಇದೇ ತಿಂಗಳು ಬರುವಂಥ 18ನೇ ತಾರೀಕಿಗೆ ಬೀದರ್ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜಯೇಂದ್ರಜಿಯವರು, ಅಪೋಸಿಷನ್ ಲೀಡರ್ ಆದಂಥ ವಿಧಾನಸಭೆಯ ಆರ್ ಅಶೋಕ್ ಅವರು, ವಿಧಾನ ಪರಿಷತ್ ಅಪೋಸಿಷನ್ ಲೀಡರ್ ಆದಂಥ ನಾರಾಯಣಸ್ವಾಮಿ ಅವರು, ಹಾಗೆ ಮಾಜಿ ಮುಖ್ಯಮಂತ್ರಿಯವರಾದಂಥ ಜಗದೀಶ್ ಶೆಟ್ಟರ್ ಅವರು, ಡಿ ವಿ ಸದಾನಂದ ಗೌಡರು ಮತ್ತು ವಿಶೇಷವಾಗಿ ಎಲ್ಲ ನಮ್ಮ ರಾಜ್ಯದ ಬಿಜೆಪಿಯ ರಾಷ್ಟ್ರೀಯ ಮತ್ತು ರಾಜ್ಯ ಪದಾಧಿಕಾರಿಗಳು, ಲೋಕಸಭಾ ರಾಜ್ಯದ ಸದಸ್ಯರು, ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು, ಈ ಒಂದು ಕರ್ನಾಟಕದ ಕಾಂಗ್ರೆಸ್ ಈ ಒಂದು ಸರ್ಕಾರ ನಡೆಸ್ತಾ ಇದ್ದಂಥ ಜನವಿರೋಧಿ ಕಾರ್ಯಗಳಿಗೆ, ಜನವಿರೋಧಿ ನೀತಿಗಳಿಗೆ ಒಂದು ಜನ ಆಕ್ರೋಶ ಎನ್ನದ ಈ ಒಂದು ಯಾತ್ರೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಈ ಒಂದು ಜನಾಕ್ರೋಶ ಯಾತ್ರೆ, ಸಂಘರ್ಷ ಯಾತ್ರೆ 18ನೇ ತಾರೀಕಿಗೆ ಬೀದರ್ ಜಿಲ್ಲೆ ಗಣೇಶ್ ಮೈದಾನದಲ್ಲಿ